ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಬೆಂಗಳೂರು ಪೂರ್ವ ತಾಲ್ಲೂಕಿನ ಸ್ವತಂತ್ರಪುರ ಗುಡಿಸಲು ಗ್ರಾಮ ಶಾಖೆಯ ನಾಮಫಲಕ ಉದ್ಘಾಟನೆ ನಡೆಯಿತು. ಮಹದೇವಪುರ ಕ್ಷೇತ್ರದ ಕಾಡುಗೋಡಿ ಮೆಟ್ರೋ ಸ್ಟೇಷನ್ ಸಮೀಪದಲ್ಲಿ ನಡೆದ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬೆಳ್ತೂರು ವೆಂಕಟೇಶ್ ಪಾಲ್ಗೊಂಡು ನಾಮಫಲಕದ ಪರದೆಯನ್ನು ಸರಿಸಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರಿಗೆ ಜೈಘೋಷಗಳನ್ನು ಹಾಕುವ ಮೂಲಕ ಅನಾವರಣಗೊಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಮಹಿಳಾ ಅಧ್ಯಕ್ಷರಾದ ಶಕುಂತಲಮ್ಮ, ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಅಂಜನಾಪುರ ವೆಂಕಟೇಶ್, ಕಾರ್ಯಾಧ್ಯಕ್ಷರಾದ ಸಂತೋಷ್ ಕುಮಾರ್, ಬೆಂಗಳೂರು ಗ್ರಾಮಾಂತರ ಮಹಿಳಾ ಜಿಲ್ಲಾಧ್ಯಕ್ಷರಾದ ಶಿರೀಷಾ, ಯೋಗೇಶ್, ಬೆಂಗಳೂರು ಪೂರ್ವ ತಾಲ್ಲೂಕು ಕಾರ್ಯದರ್ಶಿ ರಾಘವೇಂದ್ರ, ಸಂತೋಷ್, ಸುಬ್ರಮಣಿ, ಭೀಮಪ್ಪ ಮತ್ತು ಪದಾಧಿಕಾರಿಗಳು, ಕಾರ್ಯಕರ್ತರು ಇದ್ದರು. ಎಲ್ರಿಗೂ ಜೈ ಭೀಮ್. ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಇದು ಕಾಡುಗೋಡಿ ಸ್ವತಂತ್ರಪುರ ಗುಡಿಸಲು ನಿವಾಸಿಗಳ ಒಂದು ಸ್ಲಮ್ ಇದ್ದಂಥ ಜಾಗ. ಹಿಂದೆ ಇಲ್ಲಿ ಸುಮಾರು ಒಂದು 45 ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾಯಿದ್ವು. ಮೆಟ್ರೋ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಬೇರೆ ಕಡೆ ಚಂಚಲದಲ್ಲಿ ಅವರಿಗೆ ಮನೆಗಳನ್ನು ಹಂಚಿಕೆ ಮಾಡಲಾಯಿತು. ಇನ್ನೂ ಕೆಲವು ಮನೆಗಳು ಹಂಚಿಕೆ ಮಾಡಬೇಕಾಗಿ ಬಾಕಿ ಉಳಿದಿದೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ನಮ್ಮ ಜನ ವಾಸ ಮಾಡ್ತಾಯಿದ್ರು. ಪಾಪ ಎಲ್ಲ ಬಡವರು ನಿರ್ಗತಿಕರು ಇಲ್ಲಿ ವಾಸ ಮಾಡ್ತಕ್ಕಂಥ ಜನ ಇವತ್ತು ಇನ್ನೂ ಕೆಲವು ಮನೆಗಳು ಹಂಗೆ ಇದ್ದಾವೆ. ಇನ್ನು ಕೆಲವು ಪಾಪ ಗುಡಿಸಲು ಹಾಕ್ಕೊಂಡಿದ್ದವು. ಎಲ್ಲ ಪಾಪ ಮಳೆ, ಈ ಬಿಸಿಲು, ಇದು ಕಾರಣಕ್ಕಾಗಿ ಕೆಲವು ಮನೆಗಳೆಲ್ಲ ಬಿದ್ದೋದ್ವು. ಮತ್ತು ನಾವು ಸರ್ಕಾರದ ಅವ್ರಿಗೆ ಬೇರೆ ಕಡೆ ಮನೆ ಕೊಡಬೇಕು ಅಂಥೇಳಿ ಈಗಾಗಲೇ ನಾವು ಹೋರಾಟಗಳು ಮಾಡಿ ಗಮನಕ್ಕೆ ತಂದಿದ್ದೀವಿ. ಈಗಾಗಲೇ ಕೂಡ ಮೊನ್ನೆ ಆಯುಕ್ತರು ಆದೇಶದ ಮೇರೆಗೆ ಇಲ್ಲಿ ಬಂದು ಸರ್ವೆ ಎಲ್ಲ ಮಾಡ್ಕೊಂಡೋಗಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಹಿಂದೆ ಇಲ್ಲಿ ಈ ಜಾಗದಲ್ಲಿ ಸಂಘಟನೆ ನಾಮಫಲಕ ಇತ್ತು. ಅದು ಬಹಳ ಹಳೇದಾಗಿದ್ದರಿಂದ ಮತ್ತು ನಮ್ಮ ಸಂತೋಷು, ಈರಪ್ಪ ಅವರು, ಭೀಮಣ್ಣವರು ಎಲ್ಲ ಸೇರಿಕೊಂಡು ಹೊಸದಾಗಿ ಒಂದು ಬೋರ್ಡನ್ನು ಹಾಕಬೇಕಂತೇಳಿ ಇವತ್ತು ಹೊಸದಾಗಿ ಬೋರ್ಡನ್ನು ಇವತ್ತು ಇಲ್ಲಿ ನಾಮಫಲಕಕ್ಕೆ ಉದ್ಘಾಟನೆಗೆ ಬಂದಿರತಕ್ಕಂತಹ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಮಹಿಳಾ ಅಧ್ಯಕ್ಷ ಅಂತ ಶ್ರೀಮತಿ ಶಕುಂತಲಮ್ಮ ಅವರು, ರಾಜ್ಯ ಯುವ ಘಟಕದ ಅಧ್ಯಕ್ಷ ಅಂತ ಅಂಜನಾಪುರ ವೆಂಕಟೇಶ್ ಅವರು, ಮತ್ತು ಕಾರ್ಯಾಧ್ಯಕ್ಷ ಅಂತಹ ನಮ್ಮ ಸಂತೋಷ್ ಕುಮಾರ್ ಅವರು, ಮತ್ತು ಸ್ನೇಹಿತರಂಥ ಯೋಗೇಶ್ ಅವರು, ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಮಹಿಳಾ ಜಿಲ್ಲಾಧ್ಯಕ್ಷ ಅಂತ ಶಿರೀಷ್ ಅವರು, ಬೆಂಗಳೂರು ಪೂರ್ವ ತಾಲೂಕು ಕಾರ್ಯದರ್ಶಿಗಳಾದಂತಹ ನಮ್ಮ ರಾಘವೇಂದ್ರ ಅವರು, ಮತ್ತು ಇಲ್ಲಿರ್ತಕ್ಕಂತಹ ನಮ್ಮ ಸಂತೋಷು, ಸುಬ್ರಹ್ಮಣ್ಯ ಅವರು, ಭೀಮಪ್ಪ ಅವರು, ಮತ್ತು ಅನೇಕ ಮಹಿಳೆಯರೆಲ್ಲ ಇನ್ನೂ ಕೆಲವರು ಬರ್ತಾಯಿದ್ದಾರೆ. ಇವತ್ತು ಇಲ್ಲಿ ನಮಗೆ ಜಾಗದಲ್ಲಿ, ಯಾಕಂದರೆ ಇಲ್ಲಿ ನಾವು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ನಾಮಫಲಕ ಇರಬೇಕಂತೇಳಿ ಇವರೆಲ್ಲ ನಮ್ಮ ಹಿರಿಯರು ಎಲ್ಲ ಸೇರಿ ಇವತ್ತು ಇಲ್ಲಿ ನಾಮಫಲಕ ಉದ್ಘಾಟನೆಗೆ ನಮ್ಮೆಲ್ಲರೂ ಕರೆದಿದ್ದಾರೆ. ಅವರಿಗೆಲ್ಲ ನಾನು ಸಂಘಟನೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಸಂಘಟನೆ ಎಲ್ಲ ಜಾತಿಯ ಬಡವರ ಪರವಾಗಿ, ಏನು ವಸತಿಯಿಂದ ವಂಚಿತರಾಗಿದ್ದಾರೆ ಅವರಿಗೆಲ್ಲ ಕೂಡ ಸೂರು ಸಿಗಬೇಕು ಅನ್ನೋವಂತಹ ಒಂದು ಬಹಳ ದೊಡ್ಡ ಒಂದು ಸಂಕಲ್ಪದೊಂದಿಗೆ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಎಲ್ಲ ಕಡೆಯೂ ಕೆಲಸ ಮಾಡ್ತಾಯಿದೆ. ಇವತ್ತು ಈ ಭಾಗದಲ್ಲಿ ಕೂಡ ಇಲ್ಲಿ ಇನ್ನೂ 16 ಮನೆಗಳನ್ನ ಇಲ್ಲಿ ಸರ್ಕಾರ ಅವರಿಗೆ ಕೊಡಬೇಕಾಗಿತ್ತು. ಆ ಸರ್ಕಾರ ಕೊಡೋವಂಥ ಸಮಯದಲ್ಲಿ ಇವರು ಇಲ್ಲಿರ್ತಕ್ಕಂಥ ನಿವಾಸಿಗಳು ಸ್ವಲ್ಪ ಎಡವಟ್ಟು ಮಾಡ್ಕೊಂಡಿರೋ ಕಾರಣಕ್ಕಾಗಿ ಅವರಿಗೆ ತಡವಾಗ್ತಾಯಿದೆ. ಆ ಒಂದು ಸಲುವಾಗಿ ಈಗಾಗಲೇ ನಾವು ಭಾಳಷ್ಟು ಸಾರಿ ಅವರಿಗೆ ಮನೆ ಸಿಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಹಲವಾರು ಮನೆಗಳನ್ನು ಕೊಟ್ಟಿದ್ದೀವಿ. ಹೋರಾಟದ ಮೂಲಕ ಸರ್ಕಾರ ಗಮನಕ್ಕೆ ಕೂಡ ತಂದಿದ್ದೀವಿ. ಇನ್ನೇನು ಅವ್ರಿಗೆ ಈಗಾಗಲೇ ಇಲ್ಲಿ ಬಂದು ಸ್ಥಳ ತನಿಖೆ ಮಾಡ್ಕೊಂಡು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಕೇಳಿದ್ದೀವಿ ಆಯುಕ್ತರಿಗೆ, ಸರ್ ಇಲ್ಲೇ ಒಂದು 8 ಗುಂಟೆ ಜಾಗ ಇದೆ, ಆ ಜಾಗದಲ್ಲೇ ಇಲ್ಲಿ ಅವರಿಗೆ ಮನೆ ಕಟ್ಕೊಡಿ ಅಂತ ಹೇಳಿದ್ದೀವಿ. ಅದು ಕೂಡ ಒಂದು ಹಂತದಲ್ಲಿ ಇದೆ. ಮತ್ತು ಇವತ್ತು ಸಂಘಟನೆನ ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಇದನ್ನು
ಗಟ್ಟಿಯಾಗಿ ಬೆಳೆಸೋ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕರ್ತರು ಇವತ್ತು ಮುಂದೆ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅನೇಕ ಸಮಸ್ಯೆಗಳು ನಮ್ಮ ಮುಂದೆ ಇದ್ದಾವೆ. ಆ ಒಂದು ಸಲುವಾಗಿ ಈಗಾಗಲೇ ನಮ್ಮ ಎಲ್ಲ ನಾಯಕರುಗಳು ತೀರ್ಮಾನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಏನು ಸರ್ಕಾರಿ ಭೂಮಿಗಳಿದ್ದು ಇವತ್ತು ಎಲ್ಲ ಕಡೆ ಬೇರೆಯವ್ರ ಪಾಲಾಗ್ತಾಯಿದೆ. ದಯವಿಟ್ಟು ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡೋದಂದರೆ ಕನಿಷ್ಠ ಪಕ್ಷ ಇವತ್ತು ಸ್ವತಂತ್ರ ಬಂದು 78 ವರ್ಷಗಳಾಗಿದ್ದಾವೆ. ಇನ್ನೂ ಕೂಡ ಬಡವರಿಗೆ ಸೂರು ಸಿಗೋವಂತಹ ಒಂದು ಕನಸು ಕಟ್ಕೊಂಡಿದ್ದಾರೆ. ಸರ್ಕಾರ ಇವತ್ತಿಲ್ಲ ನಾಳೆ ನಮಗೆ ಒಂದು ನಿವೇಶನ ಆಗ್ಬೋದು, ಇಲ್ಲ ಕಟ್ಟಿರತಕ್ಕಂಥ ಮನೆ ವಸತಿ ಮನೆಗಳನ್ನು ಹಂಚಿಕೆ ಆಗುವಂತಹ ಒಂದು ಸಂದರ್ಭ ಅಂಥೇಳಿ ಎಲ್ಲ ಕೂಡ ಜನ ಕಾಯ್ತಾ ಇದ್ದಾರೆ. ಇವತ್ತು ಬೇರೆ ಬೇರೆ ಹಲವಾರು ಯೋಜನೆಗಳನ್ನ ಸರ್ಕಾರ ತಂದಿದ್ದರೂ ಕೂಡ, ಆದರೆ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಏನು ಈ ದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಬಡವರಿಗೆ ಕನಿಷ್ಠ ಅವ್ರಿಗಿರೋದಕ್ಕೆ ಒಂದು ಸೂರು, ಆ ಸೂರು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಸರ್ಕಾರ ಆ ಕೆಲಸ ಮಾಡಿಲ್ಲ ಅಂದರೆ ನಾವು ಇರ್ತಕ್ಕಂಥ ಎಲ್ಲೆಲ್ಲಿ ಸರ್ಕಾರಿ ಭೂಮಿಗಳಿದಾವೋ ಆ ಸರ್ಕಾರಿ ಭೂಮಿಗಳನ್ನು ಗುರುತಿಸಿ ಬಡವರಿಗೆ ಹಂಚುವಂಥ ಕೆಲಸವನ್ನು ನಮ್ಮ ಸಂಘಟನೆ ಕಾರ್ಯಕರ್ತರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಕೂಡ ಇರಬೇಕು. ಏನು ಇವತ್ತು ನಮ್ಮನ್ನು ಕರೆದು ಇಲ್ಲಿ ಒಂದು ನಾಮಫಲಕ ಉದ್ಘಾಟನೆಗೆ ಕರೆದಂಥ ಸಂದರ್ಭದಲ್ಲಿ ಭಾಗವಹಿಸಿದಂತಹ ಎಲ್ಲ ನನ್ನ ಸಹ ಏನು ಸಂಘಟನೆಯ ಮುಖಂಡಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ವಂದಿಸಿ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಜೊತೆಗಿದ್ದು ಏನೆಲ್ಲ ಸಮಸ್ಯೆಗಳಿದ್ದಾವೆ ಅದನ್ನೆಲ್ಲ ಬಗೆಹರಿಸೋ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಸರ್ಕಾರದಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಈಗಾಗಲೇ ನಾವು ಅರ್ಜಿಗಳನ್ನು ಕೊಟ್ಟಿದ್ದೀವಿ. ಈಗ ಮುಂದಿನ ಒಂದು 2ನೇ ಹಂತದ ಕಾರ್ಯಕ್ರಮ ಕೂಡ ನಾವು ಈಗ ಇಷ್ಟರಲ್ಲೇ ನಾವು ಕೂಡ ಹಮ್ಮಿಕೊಳ್ಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು 69ನೇ ಪರಿನಿರ್ವಾಣದ ಅಂಗವಾಗಿ 23ನೇ ತಾರೀಕಿಂದ ನಾವು ಮತ್ತು ಡಿಸೆಂಬರ್ 3ರ ತನಕ ಸಂಜೆ 5ರಿಂದ 6ರ ತನಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಅಲ್ಲಿ ಮಾಲಾರ್ಪಣೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ತಿಳಿಸುವಂತಹ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಕೂಡ ನೀವೆಲ್ಲರೂ ಕೂಡ ಭಾಗವಹಿಸಿ ಏನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಒಂದು ಸಂವಿಧಾನ ಆಗ್ಬೋದು, ಬಟ್ ಅವರು ಕೊಟ್ಟಂಥ ವಿಚಾರಗಳಿಂದ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಮಾತಾಡಲಿಕ್ಕೆ ಮತ್ತು ನಮಗೇನು ಸರ್ಕಾರದಲ್ಲಿ ಏನು ಸಿಗುತ್ತೆ ಅನ್ನೋದನ್ನು ಕೇಳೋದಕ್ಕೆ ಇವತ್ತೆಲ್ಲ ಕೂಡ ನಾವು ಅವರ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ನಾವು ಹೋರಾಟ ಮಾಡೋದಾಗಲಿ ಮತ್ತು ನ್ಯಾಯಯುತವಾಗಿ ನಾವು ಕೇಳೋಂಥದ್ದಾಗಲಿ ಸಾಮಾಜಿಕ ಹೋರಾಟ ಆಗಲಿ ಇಂಥವೆಲ್ಲ ಕೂಡ ನಾವು ಬೇರೆ ಬೇರೆ ವಿಚಾರಗಳು ಬಂದಾಗ ಕೂಡ ಖಂಡಿಸುವಂತಹ ಕೆಲಸಗಳನ್ನ ನಾವು ಸಂಘಟನೆ ಪದಾಧಿಕಾರಿಗಳು ನಾವೆಲ್ಲರೂ ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ನೀವೆಲ್ಲರ ಸಹಕಾರ ಮುಂದೆ ಹೀಗೆ ಇರಲಿ. ಮುಂದೆ ಎಲ್ಲ ಹೋರಾಟಗಳಲ್ಲಿ ನೀವೆಲ್ಲ ಕೂಡ ಭಾಗವಹಿಸಬೇಕಂತೇಳಿ ಸಂಘಟನೆ ಇನ್ನಷ್ಟು ಗಟ್ಟಿಗೊಳಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತೀನಿ. ಇವತ್ತು ನೀವೆಲ್ಲರೂ ಬಂದಿದ್ದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಜೈ ಭೀಮ್. ನನ್ನ ಹೆಸರು ಶಕುಂತಲಮ್ಮ, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಮಹಿಳಾ ಘಟಕದ ಅಧ್ಯಕ್ಷರು. ಇಲ್ಲಿ ಕಾಡುಗೋಡಿಯಲ್ಲಿ ನಾವು ಹಳೇದಾಗಿತ್ತು ಬೋರ್ಡು. ಆ ಬೋರ್ಡನ್ನು ಮತ್ತೆ ಹೊಸದಾಗಿ ನಾವು ಓಪನ್ ಮಾಡೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇಲ್ಲಿನ ಜನಗಳಿಗೆ ಅನ್ಯಾಯ ಆಗಿದೆ. ಅನ್ಯಾಯ ಸಿಗೋ ತನಕ ನಾವು ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಈ ಸಂಘಟನೆ ಬೋರ್ಡ್ ತೆಗೆದಿಲ್ಲ. ಅಲ್ಲಿ ಜನಗಳಿಗೆ ಅನ್ಯಾಯ ಆಗಿರೋದು. ಸ್ಲಮ್ ಬೋರ್ಡಿಂದ ನಮಗೆ ಮನೆಗಳು ಕೊಡಬೇಕಾಗಿತ್ತು. ಆ ಮನೆಗಳು ಇನ್ನೂ ಕೊಟ್ಟಿಲ್ಲ. ಕೊಡ್ತೀವಂತ ಹೇಳಿದ್ದಾರೆ, ಭರವಸೆ ಮಾಡಿದ್ದಾರೆ. ಅದೇ ಭರವಸೆ ಕೊಟ್ಟಿದ್ದಾರೆ, ಅದು ಇನ್ನೂ ನಮಗೆ ಕೈ ಸೇರಿಲ್ಲ, ಜನಗಳಿಗೆ ಕೈ ಸೇರಿಲ್ಲ. ನಾವು ಯಾವುದೇ ಕಾರಣಕ್ಕೂ ಈ ಜನಗಳನ್ನು ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಗಟ್ಟಿಯಾಗಿ ಇವರೆಲ್ಲರೂ ಸೇರಿಕೊಂಡು ನಾವು ಈ ಸಂಘಟನೆನ ಉದ್ಘಾಟನೆ ಮಾಡಬೇಕನ್ನೋ ಅವರೇ ಉದ್ದೇಶ ಪೂರ್ವಕವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಅವರೇ ಇದನ್ನು ರೆಡಿ ಮಾಡಿಬಿಟ್ಟು ನಮ್ಮನ್ನು ಬರೆ ಹೇಳಿ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಿದ್ದಾರೆ. ನಮ್ಮ ಸಂತೋಷ್ ಅವರು ಮತ್ತು ಇಲ್ಲಿನ ಕೆಲವು ನಾಯಕರುಗಳು ಇದ್ದಾರೆ, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದರಿಂದ ನೀವೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಸರ್, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಹೇಳಿ. ನಾವು ಇಲ್ಲೇ ಇಲ್ಲಿ ಇತ್ತು ಒಂದು 30 ವರ್ಷದಿಂದ ಒಂದು 45 ಮನೆ 60-70 ಮನೆ ವಾಸವಾಗಿದ್ರಿ. ಅದರಲ್ಲಿ ಬಂದ್ಬಿಟ್ಟು ನಮ್ಮ ಅಣ್ಣನೇ ಬಂದು ಎಲ್ಲ ನಮಗೆ ಒಂದು ಅರ್ಧ ಮನೆ ಆಗಿದೆ, ಇನ್ನು ಅರ್ಧ ಮನೆ ಆಗಿಲ್ಲ, 16 ಮನೆ ಆಗಬೇಕಾಗಿತ್ತು. ನಾವು ಇಲ್ಲೇ ಇದ್ರಿ ಮೆಟ್ರೋ ಬಂದ್ರಿಂದ ಸ್ವಲ್ಪ ನಮಗೆ ಇಲ್ಲಿ ಪ್ರಾಬ್ಲಮ್ ತೊಂದರೆ ಎಲ್ಲ ಆಗಿತ್ತು. ಮತ್ತು ಸ್ವಲ್ಪ ದಿನ ನಾವು ಹಿಂಗೆ ಇಲ್ಲಿ ಮನೆಗಳು ಬಾಡಿಗೆ ಮಾಡಿಕೊಂಡು ಹಿಂಗೆ ಮಾಡಿ ಇಲ್ಲೇ ಜೀವನ ಮಾಡ್ತಾಯಿದ್ರಿ. ಇಲ್ಲಿ ಇರೋಕೆ ಆಗ್ತಾಯಿದ್ದಿಲ್ಲ. ಮತ್ತು ಅಣ್ಣನ ಭೇಟಿ ಆಗಿಬಿಟ್ಟು ಈ ಥರ ಅಂತೇಳಿ ಸಮಸ್ಯೆ ಹೇಳಿದಿರಿ.
ಮತ್ತು ಅಣ್ಣನ ಜೊತೆ ಎಲ್ಲ ನಮ್ಮೆಲ್ಲ ಸೇರಿಕೊಂಡು ಈ ಥರ ಮಾಡೋಣ, ಎಲ್ಲರಿಗೂ ಒಂದು ಒಳ್ಳೇದು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಮತ್ತು ಈ ಜಾಗಕ್ಕೆ ಮತ್ತೆ ಹಳೆ ಬೋರ್ಡ್ ಇದ್ದಿದ್ದು ಅದು ಸ್ವಲ್ಪ ತೊಂದರೆಯಿಂದ ಇದು ಮಾಡಿ ಇವಾಗ ಹೊಸ ಬೋರ್ಡ್ ಇದು ಮಾಡಿದ್ದೀರಿ. ಅದಕ್ಕೆ ಅಣ್ಣನ ಕರೆದಿದ್ದೀರಿ. ಅಣ್ಣ ಬಂದು ನಮ್ಗೆ ತುಂಬ ಸಂತೋಷವಾಗಿದೆ. ನಾವೆಲ್ಲ ಸಹಕರಿಸ್ತೀರಿ. ನಮಗೆಲ್ಲದು ಒಳ್ಳೇದಾಗಬೇಕಂತ ಕೋರ್ಕೊತಾ ಇದ್ದೀರಿ. ಜೈ ಭೀಮ್.